ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರನ್ನ 11 ಗಂಟೆ ಮುಂಚಿತವಾಗಿ ಗಲ್ಲಿಗೇರಿಸಿದ್ದು ಏಕೆ? ಮಾರ್ಚ್ 24ರ ಬೆಳಿಗ್ಗೆ ನಡೆಯಬೇಕಿದ್ದ ಆ ನೇಣು ಪ್ರಕ್ರಿಯೆ ಮಾರ್ಚ್ 23ರ ಕತ್ತಲಲ್ಲೇ ಮಂಡಿಯೂರಿತ್ತು. ಜೈಲಿನ ಹೊರಗೆ ಅಪ್ಪಳಿಸುತ್ತಿದ್ದ ಜನಸಾಗರದ ಆ ಕ್ರೋಧದ ಅಲೆಗಳಿಗೆ ಹೆದರಿದ ಬಿಳಿಯರು ಇಡೀ ಕಾನೂನನ್ನೇ ಬದಿಗಿಟ್ಟು ಕಳ್ಳರಂತೆ ಸಾವನ್ನ ಸಿದ್ಧಪಡಿಸಿದ್ದರು. ಆ ಕತ್ತಲ ಕೋಣೆಯಲ್ಲಿ ಮೃತ್ಯುವಿನ ದೂತರು ಎದುರು ನಿಂತಿದ್ದರು. ಭಗತ್ ಸಿಂಗ್ ಕೆಂಡದಂತಹ ಕಣ್ಣುಗಳಿಂದ ಲೆನಿನ್ ಕೃತಿಯನ್ನು ಓದುತ್ತಿದ್ದಾಗ, ಅಧಿಕಾರಿಗಳು ಕರೆಯಲು ಬಂದಾಗ ಪುಸ್ತಕವನ್ನು ಗಾಳಿಯಲ್ಲಿ ತೋರಿ ಅವರು ಹೇಳಿದ ಆ ಒಂದು ಮಾತು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ನಡುಗಿಸಿತ್ತು. ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿಯನ್ನು ಭೇಟಿಯಾಗುತ್ತಿದ್ದಾನೆ. ಅಲ್ಲಿ ಸಾವು ಕೂಡ ಸೋತು ತಲೆ ತಗ್ಗಿಸಿ ನಿಂತಿತ್ತು. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಈ ಮೂವರು ಸಿಂಹಗಳು ಕೈ ಹಿಡಿದು ಹೆಜ್ಜೆ ಹಾಕುತ್ತಿದ್ದರೆ ಅವರ ಕಾಲಿನ ಸಂಕೋಲೆಗಳ ಸದ್ದು ಇತಿಹಾಸದ ಹೊಸ ಪುಟವನ್ನು ಬರೆಯುತ್ತಿತ್ತು. ಕೊನೆಯ ಆಸೆ ಏನು ಎಂದು ಕೇಳಿದಾಗ ಅವರು ನಗುತ್ತ ಕೇಳಿದ್ದು ಒಂದೇ: ನಮ್ಮ ಕೈಗಳ ಸಂಕೋಲೆ ಬಿಚ್ಚಿ ನಾವು ಕಡೆಯದಾಗಿ ಒಬ್ಬರಿಗೊಬ್ಬರು ಅಪ್ಪಿಕೊಳ್ಳಬೇಕು. ಪರಸ್ಪರ ಬಿಗಿದಪ್ಪಿ ಪ್ರೀತಿಯಿಂದ ನೇಣು ಹಗ್ಗಕ್ಕೆ ಮುತ್ತಿಕ್ಕಿ ತಾವೇ ಸ್ವತಃ ಆ ಮೃತ್ಯು ಶಾಪವನ್ನು ಕೊರಳಿಗೆ ಏರಿಸಿಕೊಂಡರು. ಆದರೆ ಬ್ರಿಟಿಷರ ಹೇಳಿತನ ಅಲ್ಲಿಗೆ ನಿಲ್ಲಲಿಲ್ಲ. ಸತ್ತ ಮೇಲೂ ಆ ದೇಹಗಳನ್ನು ಮುಟ್ಟಲು ಹೆದರಿ ಜೈಲಿನ ಹಿಂಬದಿಯ ಗೋಡೆ ಒಡೆದು ಸಟ್ಲೇಜ್ ನದಿಯ ದಡದಲ್ಲಿ ಅರೆಬರೆ ಸುಟ್ಟು ಎಸೆದರು. ಆದರೆ ಆ ಮೂರ್ಖರಿಗೆ ಗೊತ್ತಿರಲಿಲ್ಲ, ಅವರು ಸುಟ್ಟಿದ್ದು ಕೇವಲ ದೇಹಗಳನ್ನಲ್ಲ, ಬದಲಿಗೆ ಇಡೀ ಭಾರತದಲ್ಲಿ ಎಂದಿಗೂ ನಂದದ ಕ್ರಾಂತಿಯ ಮಹಾನ್ ಜ್ವಾಲೆಯನ್ನು. ಕೇವಲ 23ನೇ ವಯಸ್ಸಿನಲ್ಲಿ ಅವರು ಹರಿಸಿದ ರಕ್ತದ ಒಂದೊಂದು ಹನಿಯು ಇಂದು ನಮಗೆ ಸಿಕ್ಕ ಸ್ವಾತಂತ್ರ್ಯದ ಉಸಿರು. ಇಂಥ ಮಹಾನ್ ಕ್ರಾಂತಿಕಾರಿಗಳು ನಮಗಾಗಿ ಪ್ರಾಣ ಕೊಟ್ಟ ದಿನವಿಂದು. ಅವರನ್ನು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಒಮ್ಮೆ ಹೇಳಿ, ಇನ್ಕ್ವಿಲಾಬ್ ಜಿಂದಾಬಾದ್.